ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಎಜು ಸುಮಿತ್. ನೋಡಿ, ಇವತ್ತು ಕೆ ಸಿ ಟಿ ರಿಸಲ್ಟ್ ಬಂದಿದೆ. ಬಟ್ ಕೆಲವೊಬ್ಬ ಸ್ಟೂಡೆಂಟ್ಸ್ಗೆ ಕೆ ಸಿ ಟಿ ರ್ಯಾಂಕೇ ಸಿಕ್ಕಿಲ್ಲ. ಅದು ರಿಗಾರ್ಡಿಂಗು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಒಂದು ಅಫಿಷಿಯಲ್ ಆಗಿರುವಂಥ ನೋಟಿಫಿಕೇಶನ್ ಬಂದಿದೆ. ಏನಿದೆ ಅಪ್ಡೇಟ್ ಅಂತ ಅರ್ಥ ಮಾಡ್ಕೋತಿರ್ತೇವೆ. ನೋಡಿ, ಇವತ್ತು ಏನೆಲ್ಲ ಸಿ ಇ ಟಿ ರಿಸಲ್ಟ್ ಬಂದಿದೆ, ಅದರಲ್ಲಿ ಯಾವೆಲ್ಲ ಸ್ಟೂಡೆಂಟ್ಸ್ಗೆ ರ್ಯಾಂಕ್ ಸಿಕ್ಕಿಲ್ಲಲ್ವಾ, ಅವರು ಡ್ರಾಪರ್ ಆಗಿರ್ಬೋದು ಆರ್ ಬೇರೆ ಬೇರೆ ಬೋರ್ಡಿಂದ ಸಿ ಬಿ ಎಸ್ ಸಿ ಬೋರ್ಡ್ ಆಗಲಿ, ಐ ಸಿ ಎಸ್ ಸಿ ಬೋರ್ಡ್ ಆಗಲಿ, ಯಾವುದೇ ಬೇರೆ ಸ್ಟೇಟ್ ಬೋರ್ಡಿಂದ ಆಗಲಿ ಅವ್ರು ಸ್ಟಡಿ ಮಾಡಿದ್ದಾರೆ ಅಂದರೆ ಅವರಿಗೆ ಆ ಸ್ಟೂಡೆಂಟ್ಸಲ್ಲೇ ರ್ಯಾಂಕ್ ಬಂದಿಲ್ಲ ಅಂತ ಹೇಳಿದ್ದಾರೆ. ಅದರಲ್ಲಿ ಇಂಪಾರ್ಟೆಂಟ್ ಏನಂದರೆ, ನಿಮಗೆ ಕೆ ಇ ಅವರು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಫ್ಯೂ ಡೇಸ್ ಮುಂಚೆ ಮಾರ್ಕ್ಸ್ ಎಂಟ್ರಿ ಮಾಡಿ ಅಂತ ಲಿಂಕ್ ಕೊಟ್ಟಿದ್ರು. ಅವಾಗ ನೀವು ಮಾರ್ಕ್ಸ್ ಎಂಟ್ರಿ ಮಾಡೋದಿತ್ತು ಕ್ಲಿಯರ್ ಆಗಲಿ. ಬಟ್ ಈ ಸ್ಟೂಡೆಂಟ್ಸ್ ಮಾರ್ಕ್ಸ್ ಎಂಟರ್ ಮಾಡಿಲ್ಲಂತೆ. ಅದಕ್ಕೋಸ್ಕರ ಅವ್ರಿಗೆ ರ್ಯಾಂಕ್ ಸಿಕ್ಕಿಲ್ಲ ಇವತ್ತು. ಯಾಕಂದರೆ ಏನೆಲ್ಲ ಸಾಫ್ಟ್ವೇರ್ ಇರುತ್ತೆ, ರ್ಯಾಂಕ್ ಕ್ಯಾಲ್ಕುಲೇಟ್ ಮಾಡಿರೋಂಥ ಸಾಫ್ಟ್ವೇರ್ ಇರುತ್ತೆ, ಆ ಸಾಫ್ಟ್ವೇರ್ ಹತ್ರ ನಿಮ್ಮ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಸಿಕ್ಕಿಲ್ಲ ಆ ಸಾಫ್ಟ್ವೇರ್ಗೆ. ಅದಕ್ಕೋಸ್ಕರ ಸಾಫ್ಟ್ವೇರ್ ರ್ಯಾಂಕೇ ಕ್ಯಾಲ್ಕುಲೇಟ್ ಮಾಡಿಲ್ಲ ನಿಮ್ಮದು. ಅದಕ್ಕೋಸ್ಕರ ಇವಾಗೂ ಏನು ಪ್ರಾಬ್ಲಮ್ ಆಗಿಲ್ಲ, ಪ್ಯಾನಿಕ್ ಮಾಡ್ಕೋಬೇಡಿ. ಅದು ಸೊಲ್ಯೂಷನ್ ಕೂಡ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಪ್ರೊವೈಡ್ ಮಾಡಿದ್ದಾರೆ. ನೋಡಿ, 26 ಮೇ ಏನೆಲ್ಲ ಲಿಂಕ್ ಕೊಟ್ಟಿದ್ರು ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ, ಆ ಲಿಂಕ್ ಮತ್ತೆ ರೀಆಕ್ಟಿವೇಟ್ ಮಾಡ್ತಾರಂತೆ 26 ಮೇಗೆ. ಅವಾಗ ನೀವು ನಿಮ್ಮದು ಸೆಕೆಂಡ್ ಪಿ ಯು ಸಿ ಆಗಲಿ, 12th ಯಾವುದೇ ಡ್ರಾಪರ್ಸ್ ಆಗಲಿ, ಯಾವುದೇ ಬೋರ್ಡಿಂದ ನೀವು 12th ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮಾರ್ಕ್ಸ್ ನೀವು ಎಂಟರ್ ಮಾಡಬೇಕು. ಯಾವಾಗ 26 ಮೇಗೆ. ಅದು ಆದಮೇಲೆ 29th ಮೇಗೆ ನಿಮಗೆ ರಿಸಲ್ಟ್ ಸಿಗುತ್ತೆ. ನೋಡಿ, ಐ ಥಿಂಕ್ ಕ್ಲಿಯರ್ ಆಗಿದೆ. ಓಕೆ, ಏನೆಲ್ಲ ಎಲ್ಲ ಸ್ಟೂಡೆಂಟ್ಸ್ಗೆ ರ್ಯಾಂಕ್ ಸಿಕ್ಕಿಲ್ಲ, ಪ್ಯಾನಿಕ್ ಆಗಬೇಡಿ ಸ್ಟೂಡೆಂಟ್ಸ್. ಓಕೆ, ಇದೇ ಟೈಪ್ ಲೇಟೆಸ್ಟು ಅಪ್ಡೇಟ್ಸ್ಗೋಸ್ಕರ, ಕ್ಲಿಯರ್ ಆಗಿರುವಂಥ ಇನ್ಫಾರ್ಮೇಷನ್ಗೋಸ್ಕರ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಟಾಟಾ, ಬಾಯ್.